ಉಗ್ರ ಗುಂಪುಗಳಿಗೆ ಸಹಾಯವಾಗುವಂತೆ ಲೋನ್ ವುಲ್ಫ್ ನೇಮಕಾತಿ ಮಾಡಿಕೊಳ್ಳುತ್ತಿದ್ದ ಮೂವರನ್ನು ಉಗ್ರ ನಿರೋಧಕ ದಳದವರು 3 ರಾಜ್ಯಗಳಿಂದ ಬಂಧಿಸಿದ್ದಾರೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ ಈ 3 ರಾಜ್ಯಗಳಿಂದ ಈ ಮೂವರನ್ನು ಉಗ್ರ ನಿರೋಧಕ ದಳದವರು ಗುರುತಿಸಿ ಬಂಧಿಸಿದ್ದಾರೆ. ಬಿಹಾರದ ಮಧುಬನಿ ಜಿಲ್ಲೆಯಿಂದ ಮೌಲಾನಾ ಇಜರ್ ಉಲ್ ಹಕ್ ಎಂಬವನನ್ನು ಬಂಧಿಸಲಾಗಿದೆ. ಮಧ್ಯಪ್ರದೇಶದ ಎಟಿಎಸ್ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಬಂಧನವನ್ನು ನಿರ್ವಹಿಸಿದೆ. ಪಂದಾಲ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಸರಿಸಾಪಾಲಿ ಊರಿನಲ್ಲಿ ಮದರಸಾ ಟೀಚರ್ ಆಗಿ ಇವರು ಕೆಲಸ ಮಾಡುತ್ತಿದ್ದರು. ಭೋಪಾಲ್ನ ಕಾಜಿ ಕ್ಯಾಂಪ್ ಪ್ರದೇಶದಲ್ಲಿ 35ರ ಮೊಹಮ್ಮದ್ ಫರಾಜ್ ಬಂಧನದೊಂದಿಗೆ ಈ ಬಂಧನ ಆರಂಭವಾಗಿದೆ. ವೈದ್ಯರೊಬ್ಬರ ಕ್ಲಿನಿಕ್ನಲ್ಲಿ ಸಹಾಯಕನಾಗಿದ್ದ ಫರಾಜ್ ನೇಮಕಾತಿಗೊಂಡು ಸಂಪರ್ಕ ಹೆಚ್ಚಿಸಿಕೊಂಡಿದ್ದ. ಆತನ ಡಿಜಿಟಲ್ ಉಪಕರಣದಲ್ಲಿ ಉಗ್ರ ಸಾಹಿತ್ಯದ ಮೂಟೆಯೇ ಇತ್ತು ಎನ್ನಲಾಗಿದೆ. ಆ ಸುಳಿವಿನ ಮೇಲೆ ಉತ್ತರ ಪ್ರದೇಶದ ಸಹರಾನ್ಪುರ ಜಿಲ್ಲೆಯ ನನೌತಾ ಎಂಬಲ್ಲಿ 38ರ ನಯೀಂ ಅಬ್ದುಲ್ಲಾ ಕುರೇಶಿಯನ್ನು ಬಂಧಿಸಲಾಗಿದೆ. ರಾಜಸ್ಥಾನ ಪೊಲೀಸರು ಆಲ್ವಾರ್ನಲ್ಲಿ ಶಕೀರ್ ಮೇವ್ ಎಂಬ ವ್ಯಕ್ತಿಯ ಬಂಧನವು ವುಲ್ಫ್ ನೇಮಕಾತಿ ಸುಳಿವನ್ನು ನೀಡಿದವು ಎಂದು ಮಧ್ಯಪ್ರದೇಶದ ಎಟಿಎಸ್ನವರು ತಿಳಿಸಿದ್ದಾರೆ.